ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಭಾನುವಾರದ ಮಿನಿ ಬ್ಲಾಗ್. ಇವತ್ತು ಕಾಯಿ ಕಟ್ಟೋಕೆ ಹೋಗ್ತಿದ್ದೀನಿ, 2ನೇ ವಾರ ಗೈಸ್. ಈ ಸಲ ತುಂಬ ಲೇಟಾಗಿ ಹೋದೆ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಆಲೇ 5:45 ಆಗಿಬಿಟ್ಟಿತ್ತು. ಆದರೂ ಜನ ಇನ್ನೂ ಇದ್ದೇ ಇರ್ತಾರೆ ಗೈಸ್. ತುಂಬ ಜನ ಅಂದರೆ ತುಂಬ ಜನ. ಅದು ದೇವ್ರ ಮೇಲೆ ತುಂಬ ಭಕ್ತಿ ಜಾಸ್ತಿ ಜನಗಳಿಗೆ. ಅದಕ್ಕೋಸ್ಕರ ದೇವ್ರ ಮೇಲೆ ಭಕ್ತಿ ಇರೋದಕ್ಕೆ ಅಲ್ವ ಜನ ಟೈಮ್ 6 ಗಂಟೆ ಆಗಲಿ 7 ಗಂಟೆ ಆಗಲಿ ಅಲ್ಲಿ ಇದ್ದೇ ಇರ್ತಾರೆ ಗೈಸ್. ಸಖತ್ತು ಜನ ಇರ್ತಾರೆ. ನಾನು ಇಲ್ಲಿ ಕಾಯಿ ಕಟ್ಟಬೇಕಾದ್ರೆ ಕೇಳಿದೆ ಎಷ್ಟು ವಾರ ಕಟ್ಬೋದು ಅಂತ. 7 ವಾರ, 3 ವಾರ, 5 ವಾರ ಕಟ್ಟಿ ನೀವೇನು ಅಂದ್ಕೊಂಡಿದ್ದೋ ಅದಾಗುತ್ತೆ ಅಂತ ಹೇಳಿದರು. ನಾನು ಕಾಯಿ ತೊಗೊಂಡು ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ತೊಗೊಳ್ಳಿ ವೀಡಿಯೋ ಮಾಡಿ ಪ್ರದಕ್ಷಿಣೆ ಮಾಡ್ತೀನಿ ಅಂತ. ಅವ್ರಿಗೆ ಮಾಡೋಕ್ಕೆ ಬರಲ್ಲ. ನೋಡಿ ನನ್ನ ಮಗ ಯಾವ ಥರ ಆಡ್ತಿದ್ದಾನೆ ಅಂದರೆ, ಅವರಪ್ಪ ಬಾ ಬಾ ಅಂದರೆ ಅವ್ರ ಅಪ್ಪನ ಹತ್ರ ಹೋಗ್ತಿರಲಿಲ್ಲ. ನಾನು ಪ್ರದಕ್ಷಿಣೆ ಮಾಡೋಕ್ಕೆ 11 ಸುತ್ತು ಕಾಯಿ ಇಟ್ಕೊಂಡು ಪ್ರದಕ್ಷಿಣೆ ಮಾಡಬೇಕು. ನಾನು ಪ್ರದಕ್ಷಿಣೆ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ವೀಡಿಯೋ ಮಾಡಿ ಅಂತ ಫೋನ್ ಕೊಟ್ಟೆ. ಅವ್ರು ಹೆಂಗೆಂಗೋ ವೀಡಿಯೋ ಮಾಡಿ ಇಟ್ಬಿಟ್ಟಿದ್ದಾರೆ. ಫೈನಲಿ ಏನು ಮಾಡೋಕ್ಕಾಗಲ್ಲ, ಮಾಡಿದ್ದಾರೆ, ನಾವು ನೋಡಲೇಬೇಕು. ನನಗೆ ಈ ಥರ ಎಲ್ಲ ಮಾಡ್ತಿದ್ದಾರೆ. ಅಷ್ಟೊತ್ತಿಗೆ ಮೆರೆ ದೇವ್ರು ಬತ್ತಿತ್ತು. ತಮಟೆಯವರೆಲ್ಲ ನಿಂತಿದ್ರು. ಮೆರೆ ದೇವ್ರನ್ನ ತಮಟೆ ಬಡ್ಕೊಂಡಲ್ವ ಬರೋದು, ಅದಕ್ಕೆ ತಮಟೆ ಎಲ್ಲ ಬಡ್ಕೊಂಬರ್ತಿದ್ರು. ನನ್ನ ಮಗ ಎಲ್ಲ ಕಾಯಿಗಳೆಲ್ಲ ಮುಟ್ಟಕ್ಕೆ ಹೋಯ್ತಿದ್ದ. ನಾನು ಬಾ ಅಂತ ಕರ್ಕೊಂಡು ಅವ್ನ ಕೈ ಹಿಡ್ಕೊಂಡು ಹಂಗೆ ಕಾಯಿ ಹಿಡ್ಕೊಂಡು ಹೋಗ್ತಾಯಿದ್ದೀನಿ ಗೈಸ್. ಇನ್ನೊಂದು ಬಿಟ್ಟರೆ ಅವರು ಇವ್ರು ಇರ್ತಾರೆ. ತುಂಡು ಬಿಟ್ಟರೆ ಹಾಕಬೇಕು, ಜನ ಜಾಸ್ತಿ ಇರ್ತಾರೆ ಅಂದ್ಬಿಟ್ಟು ಅವ್ನ ಕೈ ಹಿಡ್ಕೊಂಡೆ ನಾನು ಹೋಗ್ತಾಯಿದ್ದೆ ಪ್ರದಕ್ಷಿಣೆ ಮಾಡೋದಂದ್ಬಿಟ್ಟು. 11 ರೌಂಡು ತಪ್ಪಿರಿ 7 ರೌಂಡು ಪ್ರದಕ್ಷಿಣೆ ಮಾಡಬೇಕು. ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಬೇಡ್ಕೊಂಡು ಪ್ರದಕ್ಷಿಣೆ ಮಾಡಬೇಕು ಗೈಸ್. ನೋಡಿ ಇವಾಗ ದೇವರು ಈಚೆ ಮೆರೆ ದೇವ್ರು ಕರ್ಕೊಬರೋಕ್ಕೆ ಟಮಟೆ ಎಲ್ಲ ಬಾರಿಸ್ತಾ ಇದ್ದಾರೆ. ನಾನು ಹಾಗೆ ಪ್ರದಕ್ಷಿಣೆ ಮಾಡ್ಕೊಳ್ತಾ ಇದ್ದೆ. ಮತ್ತು ನನ್ನ ಮಗ ಅಳ್ತಿದ್ದ ಅಂದ್ಬಿಟ್ಟು ಅವ್ನು ಎತ್ಕೊಂಡೆ ಪ್ರದಕ್ಷಿಣೆ ಮಾಡ್ತಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಚಿಕ್ಕ ಮಕ್ಳು ಅಂದಮೇಲೆ ಅನುಸರಿಸ್ಕೊಳ್ಳೇಬೇಕಲ್ವ. ಅದಕ್ಕೋಸ್ಕರ ಅವ್ನು ಎತ್ಕೊಂಡೆಲ್ಲ ಪ್ರದಕ್ಷಿಣೆ ಮಾಡ್ಕೊಂಡು ಎಲ್ಲ ಕೈ ಮುಕ್ಕೊಂಡು, ಅಪ್ಪ ದೇವರೇ ನಾನು ಬೇಡಿದ್ದಾಗ್ಲಪ್ಪ ಅಂತ ದೇವ್ರನ್ನ ಬೇಡ್ಕೋತಾ ಇದ್ದೀನಿ. ಆದಮೇಲೆ ಫೈನಲಿ ಏನು ಬೇಡ್ಕೊಂಡಿದ್ದೆ ಅಂತ ನಿಮಗೆ ಹೇಳ್ತೀನಿ. ಅದಾಗಿ ದೇವ್ರು ಹೊರ ಕೊಟ್ಟಮೇಲೆ ನಾನು ಏನು ಬೇಡ್ಕೊಂಡೆ ದೇವ್ರ ಹತ್ರ, ಏನಕ್ಕೆ ನಾನು 7 ವಾರ ಕಾಯಿ ಕಟ್ತೀನಿ ಅಂದ್ಬಿಟ್ಟೆ. ನಾನು ಫೈನಲಿ 7ನೇ ವಾರ ಹೇಳ್ತೀನಿ. ಅದು ಸಕ್ಸಸ್ ಆದರೆ 7ನೇ ವಾರ ಸಕ್ಸಸ್ ಆದರೆ ನಿಮಗೆ ಹೇಳ್ತೀನಿ ಏನಕ್ಕೋಸ್ಕರ ನಾನು ಕಾಯಿ ಕಟ್ಟಿದ್ದು, ಏನು ಒಳ್ಳೇದಾಯಿತು ಅಂತ. 7ನೇ ವಾರ ಮಿಸ್ ಮಾಡ್ದಂಗೆ ಹೇಳ್ತೀನಿ ಗೈಸ್. ವೀಡಿಯೋ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಗೈಸ್. ನಿಮಗೆ ಅರ್ಥ ಆಗಬೇಕು ಅಂದರೆ ವೀಡಿಯೋ ಸ್ಕಿಪ್ ಮಾಡ್ದಲೇ ನೋಡಬೇಕು. ಅರ್ಧ ನೋಡಿದ್ರೆ ವೀಡಿಯೋ ಏನೂ ಗೊತ್ತಾಗಲ್ಲ ಅಲ್ವಾ ಗೈಸ್. ಅದಕ್ಕೆ ನೋಡಿ ಜನ ಹೋಗ್ತಾರೆ ಬರ್ತಾರೆ. ನಾನು ಹಂಗೆ ಪ್ರದಕ್ಷಿಣೆ ಮಾಡ್ಕೊಂಡು ಇವರು ದೇವ್ರನ್ನೆಲ್ಲ ಈಚೆ ಕರ್ಕೊಬರ್ತಾರೆ ಅಂದ್ಬಿಟ್ಟು ಎಲ್ಲ ಜನ ನಿಂತ್ಕೊಂಡು ನೋಡ್ತಿದ್ರು. ನಾನು ಪ್ರದಕ್ಷಿಣೆ ಆಗ್ತಾಯಿದ್ದೆ ನನ್ನ ಮಗುನ ಎತ್ಕೊಂಡು. ನೋಡಿ ಫೈನಲಿ ದೇವ್ರ ಈಚೆ ತಂದರು ನೋಡಿ ಗೈಸ್. ಇವಾಗೆಲ್ಲ ರೌಂಡ್ ಹಾಕಿಸ್ತಾರೆ ದೇವ್ರನ್ನ. ಚಾಮುಂಡೇಶ್ವರಿ ಹತ್ರ ಎಲ್ಲ ಹತ್ರ ರೌಂಡ್ ಹಾಕಿಸ್ತಾರೆ ದೇವ್ರನ್ನ. ನಮ್ಮ ಮನೆಯವ್ರು ವೀಡಿಯೋ ಮಾಡಿದ್ದಾರೆ ನೋಡಿ, ಯಾವ್ಯಾವ ಥರ ವೀಡಿಯೋ ಮಾಡಿದ್ದಾರೆ ಅಂದರೆ ಅಪ್ಪ ದೇವರೇ. ಅವರಿಗಂತೂ ವೀಡಿಯೋನೂ ಮಾಡೋಕ್ಕೆ ಬರಲ್ಲ, ಏನೂ ಮಾಡೋಕ್ಕೆ ಬರಲ್ಲ. ಆದರೂ ಕೊಟ್ಟಿದ್ದೆ ವೀಡಿಯೋ ಮಾಡಿ ಹೋಗಲಿ ಅಂತ. ಅವ್ರು ಹೆಂಗೋ ಮಾಡಿದ್ದಾರೆ ಕಷ್ಟಪಟ್ಟು. ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ವಲ್ಲ. ಅವರು ಕಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಮನೆಯವರು. ಹಾಗೆ ಮತ್ತು ನಾನು ದೇವ್ರನ್ನ ಬೇಡ್ಕೊಂಡು ಕೈ ಕಟ್ಟಬೇಕಾಗಿತ್ತು. ದೇವ್ರನ್ನ ಬೇಡ್ಕೋತಾ ಇದ್ದೀನಿ. ದೇವರೇ ನಾನು ಏನು ಅಂದ್ಕೊಂಡಿದ್ದೀನಿ ಅದು ನೆರವೇರಿಸಪ್ಪ. ನಿನ್ಗೆ 7 ವಾರ ಕಾಯಿ ಕಟ್ತೀನಿ ಅಂತ ಬೇಡ್ಕೋತಾ ಇದ್ದೀನಿ. ನೋಡೋಣ ದೇವ್ರು ನೆರವೇರಿಸ್ತಾರಿಲ್ಲ ಅಂತ. ಒಬ್ರಿಗೊಬ್ರಿಗೆ ಎಲ್ಲರಿಗೂ ದೇವ್ರು ಕೊಟ್ಟೇ ಕೊಡ್ತಾನೆ. ಆ ನಂಬಿಕೆ ಇರೋದಕ್ಕೆ ಇಷ್ಟು ಜನ ಬರೋದು ಗೈಸ್. ನಂಬಿಕೆ ಅನ್ನೋದು ಮನುಷ್ಯಂಗೆ ಇರಬೇಕು. ನಂಬಿಕೆ ಇದ್ದರೆ ಎಲ್ಲ ಆಗುತ್ತೆ. ನಾನು ಮಸ್ಟು ನಂಬಿಕೆ ಇಡಬೇಕಲ್ವ ಗೈಸ್. ಅದಕ್ಕೋಸ್ಕರ ನಾನಂತೂ 200% ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಇವತ್ತಲ್ಲ ನಾಳೆ ಆಗೇ ಆಗುತ್ತೆ, ನಾನು ನಂಬಿಕೆ ಮೇಲಿದ್ದೀನಿ. ದೇವ್ರು ನಂಗೆ ಒಳ್ಳೇದು ಮಾಡ್ತಾನೆ ಅಂತ ಆ ನಂಬಿಕೆ ಮೇಲೆ ಕಾಯಿ ಕಟ್ತಾಯಿದ್ದೀನಿ ಗೈಸ್. ಇದು 2ನೇ ವಾರ ನಾನು ಕಾಯಿ ಕಟ್ತಾ ಇರೋದು. ನೋಡೋಣ ದೇವ್ರು ಏನು ಮಾಡ್ತಾನೆ ಅಂತ. ನನಗೊಂದು ಆಸೆ, ಆ ದೇವ್ರು ನೆರವೇರಿಸ್ಬೇಕು ಅನ್ನೋದೊಂದು ಆಸೆ. ನೋಡೋಣ ದೇವರು ನೆರವೇರಿಸ್ತಾ ಇರುತ್ತಾ ಇಲ್ವಾ ಅಂತ. ಹಣೆ ಬರದಲ್ಲಿ ಬರೆದಿದ್ರೆ ಏನೂ ಮಾಡೋಕ್ಕಾಗಲ್ಲ. ಹಣೆ ಬರದಲ್ಲಿ ಬರಲಿಲ್ಲ ಅಂದರೆ ಆಗಲ್ಲ ಅಷ್ಟೇ ಅಲ್ವಾ ಗೈಸ್, ಬೇರೆ ಏನೂ ಆಗಲ್ಲ. ಹಾಗೆ ಹಿಂಗೆ ನೋಡ್ತಾ
ಮತ್ತು ದೇವ್ರು ನೋಡಿ ಎಷ್ಟು ಜನ ದೇವ್ರು ಬರ್ತಾಯಿದೆ. ದೇವ್ರು ಬರ್ತಾಯಿದೆ. ಎಲ್ಲರೂ ವೀಡಿಯೋ ಫೋಟೋಸು. ನಿಮಗೆ ಗೊತ್ತಲ್ಲ ಗಾಯ್ಸ್, ಇವಾಗೆಲ್ಲ ರೀಲ್ಸ್ ಮಾಡೋಕ್ಕಿರ್ಬಿಟ್ಟು ಯೂಟ್ಯೂಬ್ ಮಾಡೋಕ್ಕಿರ್ಬಿಟ್ಟು ಜನ ಅಂತೂ ವೀಡಿಯೋಸ್ ಕೇಳ್ತೀಯ, ಫೋಟೋಸ್ ಕೇಳ್ತೀಯ, ಎಲ್ಲನೂ ತೊಗೊಳಕ್ಕೆ ನೋಡಿ ನಿಂತಿದ್ದಾರೆ ಕ್ಯೂನಲ್ಲಿ. ಮತ್ತು ದೇವರು ರೌಂಡ್ ಹಾಕೊಂಬರಕ್ಕೆ ಹೋಗಿದೆ. ನಾನು ಹಾಗೆ ಒಂದು ಸೆಲ್ಫಿ ತೆಗಿಯೋಣ ಅಂತ ನೋಡ್ತಿದ್ದೆ, ಬೇಡ ಆಮೇಲೆ ತಕ್ಕೊಳ್ಳೋಣ ಅಂದ್ಬಿಟ್ಟು ಮತ್ತು ನಾನು ವೀಡಿಯೋ ಉಲ್ಟಾ ಪಲ್ಟಾ ಇಟ್ಕೊಬಿಟ್ಟಿದ್ದೀನಿ ಗೈಸ್, ನೋಡೇ ಇಲ್ಲ. ನೋಡಿ ದೇವ್ರು ಫೈನಲಿ ಬರ್ತೈತೆ. ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ದೇವ್ರ ಮತ್ತು ಅಲ್ಲಿ ಬಸವಣ್ಣನ ಹತ್ರ ಹೋಗ್ತು. ಹಾಗೆ ಚಾಮುಂಡೇಶ್ವರಿಗೆ ಒಂದು ಕೈ ಮುಕ್ಕೊಂಡು, ದೇವರೇ ನಾನು ಕೇಳಿದ್ದು ನೆರವೇರ್ಸಪ್ಪ ಅಂತ ಅದನ್ನು ಬೇಡ್ಕೋತಾ ಇದ್ದೀನಿ. ಹೋಗೋರು ಹೋಗ್ತಾ ಇದ್ದಾರೆ, ಬರೋರು ಬರ್ತಿದ್ದಾರೆ. 24 ಅವರ್ ದರ್ಶನ ಮತ್ತು ಊಟನೂ ಅಷ್ಟೇ ಸರ್ ಗೈಸ್. 24 ಅವರ್ಸ್ ಊಟ, ಅನ್ನದಾನ ಇದ್ದೇ ಇರುತ್ತೆ, ಎಷ್ಟೇ ಜನಕ್ಕಾಗಲಿ. ದೇವರು ಅಷ್ಟೇ ಅಲ್ವಾ ಗೈಸ್, ತುಂಬ ಭಕ್ತಿಯಿಂದ ಬೇಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ದೇವರು ಅಂತ. ಮತ್ತು ಇವಾಗೆಲ್ಲ ರಥಕ್ಕೆಲ್ಲ ಪೂಜೆ ಮಾಡ್ತಾಯಿದ್ದಾರೆ, ಏಕೆಂದರೆ ದೇವ್ರನ್ನ ಮೇಲೆ ಕುಂಡ್ರಸೋಕ್ಕೆ ದೇವ್ರು ಬಂತು. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ನಮ್ಮ ಚಾಮುಂಡೇಶ್ವರಿ ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲದು. ನಾನಂತೂ ಹಾಗೆ ನೋಡ್ಕೊಂಡು ವೀಡಿಯೋ ಮಾಡ್ತಿದ್ದೆ. ನೋಡಿ ಎಷ್ಟು ಜನ ಫೋನ್ ಇಟ್ಕೊಂಡಿದ್ದಾರೆ ವೀಡಿಯೋ ಮಾಡೋಕ್ಕೆ. ಫೈನಲಿ ದೇವ್ರ ರಥದ ಮೇಲೆ ಹೋಗ್ತು ಗೈಸ್. ಆಮೇಲೆ ಎಲ್ಲ ಪೂಜೆ ಎಲ್ಲ ಮಾಡ್ತಾವ್ರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಮ್ಮನವರು ಅಂದರೆ. ವೀಡಿಯೋಸ್ ಮಾಡೋರು ಮಾಡ್ತಾರೆ, ಪೂಜೆ ಮಾಡೋರು ಮಾಡ್ತಾವ್ರೆ. ಮತ್ತು ಎಲ್ಲ ಥರ ಪೂಜೆ ಮಾಡಿ ರಥ ಎಳಿತಾರೆ ಮುಂದಕ್ಕೆ. ಇವರು ಎಲ್ಲ ಪೂಜೆ ಮಾಡ್ತಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ.
ನಾನು ಹಾಗೆ ಕೈ ಮುಗ್ಕೊ ಬಂದಮೇಲೆ ಅಮೃತ ಧಾರಾವಾಹಿ ಸೀರಿಯಲ್ ನಟಿ ಸಿಕ್ಕಿದ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಗೈಸ್. ಅವರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಫ್ರೆಂಡ್ಸ್ ಥರ. ಆಮೇಲೆಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಬರ್ತಾಯಿದ್ದೀವಿ. ಆಮೇಲೆ ಸಂಜೆ 7 ಗಂಟೆ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ 7 ಗಂಟೆಲೇ ಇದ್ದರೆ. ಮೋಡ ಆಗಲಿ ಚೆನ್ನಾಗಿ ಕಾಣುತ್ತೆ, ಕಾಮನ ಬಿಲ್ಲು ಮೋಡ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಬಾಯ್.